ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವೇನ್ ಮಾಡೋಣ, ಈ ಬಹುರಾಷ್ಟ್ರೀಯ ಕಂಪನಿಗಳು ಅಥವಾ ನಿಗಮಗಳ ದೋಷಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ. ಬಹುರಾಷ್ಟ್ರೀಯ ನಿಗಮದ ದೋಷಗಳಂತೇಳಿ ಅವಕ್ಕೆ ಇಂಗ್ಲಿಷ್ ಒಳಗ ಡಿಮೆರಿಟ್ಸ್ ಆಫ್ MNC ಅಂತ ಕರಿತೀವಿ. ನಾವು ಹಿಂದಿನ ತರಗತಿಯಲ್ಲಿ ಮಾಡಿದ್ವಿ, MNC ಗಳ ಗುಣಗಳ ಬಗ್ಗೆ ಚರ್ಚೆ ಮಾಡಿದ್ವಿ, ಮೆರಿಟ್ಸ್ ಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ಈ ಬಹುರಾಷ್ಟ್ರೀಯ ನಿಗಮಗಳನ್ನ ಸ್ಥಾಪನೆ ಮಾಡುವುದರಿಂದ ಕೆಲವೊಂದು ದೋಷಗಳು ಕಂಡು ಬರ್ತಾವು. ಆ ದೋಷಗಳು ಯಾವ ಅಂತೇಳಿ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡೋಣ. ಒಂದನೆಯ ದೋಷ, ಶೋಷಣೆಯ ಪ್ರತಿನಿಧಿಗಳು. ಏನೋ ಬಹುರಾಷ್ಟ್ರೀಯ ನಿಗಮಗಳು ಏನ್ ಮಾಡ್ತಾವು, ಶೋಷಣೆಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾವು. ಅದು ಹೇಗೆ ಎಂಬುದನ್ನ ಚರ್ಚೆ ಮಾಡೋಣ. ಬಹುರಾಷ್ಟ್ರೀಯ ಕಂಪನಿಗಳು ಅತಿಥಿಯ ದೇಶಗಳ ಶೋಷಣೆಗೆ ಕಾರಣವಾಗುತ್ತವೆ ಎಂದು ದೂರಲಾಗಿದೆ. ಏನೋ ಅತಿಥಿಯ ದೇಶಗಳ ಶೋಷಣೆಗೆ ಒಳಗಾಗುತ್ತವೆ ಅಥವಾ ಕಾರಣವಾಗುತ್ತವೆ ಇದನ್ನ ದೋಷವನ್ನ ಮಾಡಲಾಗಿದೆ. ಈ ಕಂಪನಿಗಳು ಸಾಧ್ಯವಾದಷ್ಟು ಅಥವಾ ಆಲ್ಮೋಸ್ಟ್ ಹಿಂದುಳಿದ ದೇಶಗಳಲ್ಲಿ ಲಭ್ಯವಿರುವ ಬೃಹತ್ ಪ್ರಮಾಣದ ಶ್ರಮ ಶಕ್ತಿಯನ್ನ ಕಡಿಮೆ ಬೆಲೆಗೆ ಪಡೆದು ಕಾರ್ಮಿಕರನ್ನ ಶೋಷಣೆ ಮಾಡಲು ಪ್ರಯತ್ನವನ್ನ ಮಾಡ್ತಾವ. ಏನ್ರಿ, ಈ ಬಹುರಾಷ್ಟ್ರೀಯ ನಿಗಮಗಳು ಏನ್ ಮಾಡ್ತಾವ ಅಂತಂದ್ರ, ಈ ಬಹುರಾಷ್ಟ್ರೀಯ ನಿಗಮಗಳನ್ನ ನಾವು ಆಲ್ಮೋಸ್ಟ್ ಎಲ್ಲಿ ಸ್ಥಾಪನೆ ಮಾಡ್ತೇವೆ ಅಂತಂದ್ರ, ಏನ್ ಹಿಂದುಳಿದ ದೇಶ ಇರ್ತಾವಲ್ಲ, ಏನ್ ಅಭಿವೃದ್ಧಿಶೀಲ ದೇಶಗಳಿರ್ತಾವಲ್ಲ, ಅಂತ ಒಂದು ದೇಶಗಳಲ್ಲಿ ನಾವೇನ್ ಮಾಡ್ತೇವಿ, ಈ ಬಹುರಾಷ್ಟ್ರೀಯ ನಿಗಮವನ್ನ ಸ್ಥಾಪನೆಯನ್ನ ಮಾಡ್ತೇವೆ. ಅಲ್ಲಿ ಸ್ಥಾಪನೆ ಮಾಡುವುದರಿಂದ ಅಲ್ಲಿ ಆಲ್ಮೋಸ್ಟ್ ಆಗಿ ಯಾವ ಹೆಚ್ಚಳವಾಗಿ ಇರ್ತಾರಂತಂದ್ರ, ಅಲ್ಲಿ ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾಗಿ ಇರ್ತದೆ. ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾಗಿದ್ದಾಗ ಅಲ್ಲಿ ಕೂಲಿ ಕಾರ್ಮಿಕರ ಸಂಖ್ಯೆ ಕೂಡ ಹೆಚ್ಚಳವಾಗಿ ಇರ್ತದೆ. ಅಲ್ಲಿ ಹೆಚ್ಚಳವಾಗಿರುವಂತ ಕೂಲಿ ಕಾರ್ಮಿಕರನ್ನ ಈ ಬಹುರಾಷ್ಟ್ರೀಯ ನಿಗಮಗಳು ಅಥವಾ ಕಂಪನಿಗಳು ಕಡಿಮೆ ಬೆಲೆಗೆ, ಅಂದ್ರ ಕಡಿಮೆ ಕೂಲಿಯನ್ನ ಕೊಟ್ಟು ಅವರ ಸೇವೆಯನ್ನ ಬಳಸಿಕೊಂಡು ವಸ್ತುವನ್ನ ಉತ್ಪಾದನೆ ಮಾಡಿ ಆ ಕೂಲಿ ಕಾರ್ಮಿಕರನ್ನ ಶೋಷಣೆಗೆ ಒಳಪಡಿಸುವಂತ ಕೆಲಸವನ್ನ ಯಾರು ಮಾಡ್ತಾರಂತಂದ್ರ, ಈ ಬಹುರಾಷ್ಟ್ರೀಯ ನಿಗಮಗಳು ಮಾಡ್ತಾವ. ಹೀಗಾಗಿ ಈ ಕಾರ್ಮಿಕರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಕಲ್ಪಿಸಲು ಈ ಕಂಪನಿಗಳು ಹಿಂದೇಟನ್ನ ಹಾಕುತ್ತವೆ. ನೋಡ್ರಿ, ಒಂದು ಕಡಿಮೆ ವೇತನವನ್ನು ಕೊಟ್ಟು ಶೋಷಣೆಗೆ ಒಳಪಡಿಸುವುದು ಅಷ್ಟೇ ಅಲ್ಲದೆ, ಆ ಕೂಲಿ ಕಾರ್ಮಿಕರಿಗೆ ಏನು ಮೂಲಭೂತ ಸೌಲಭ್ಯ ಬೇಕಾಗ್ತಾವಲ್ಲ, ಎಲ್ಲಿ ಉದ್ಯಮದಲ್ಲಿ, ಎಲ್ಲಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತ ಸಮಯದಲ್ಲಿ ಕೆಲವೊಂದು ಮೂಲಭೂತ ಸೌಲಭ್ಯಗಳು ಬೇಕಾಗ್ತಾವ. ಆ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸುವಲ್ಲಿ ಕೂಡ ಏನ್ ಮಾಡ್ತಾವು, ಈ ಬಹುರಾಷ್ಟ್ರೀಯ ನಿಗಮಗಳು ಹಿಂದೆ ಸರಿತಾವ. ಅಂದ್ರೆ ಯೋಗ್ಯವಾದ ಪ್ರಮಾಣದಲ್ಲಿ ಆ ಮೂಲಭೂತ ಸೌಲಭ್ಯಗಳನ್ನ ಒದಗಿಸುವುದಿಲ್ಲ. ಈ ಕಂಪನಿಗಳು ಅತಿಥಿಯ ದೇಶಗಳನ್ನ ಪ್ರವೇಶಿಸುವುದೇ ಅಲ್ಲಿ ಕಡಿಮೆ ಬೆಲೆಯಲ್ಲಿ ಶ್ರಮ ಶಕ್ತಿಯು ಲಭ್ಯವಿದೆ ಎಂದು. ನೋಡಿ, ಈ ಬಹುರಾಷ್ಟ್ರೀಯ ಕಂಪನಿಗಳು ಯಾಕೆ ಅತಿಥಿಯ ದೇಶಕ್ಕೆ ಆಲ್ಮೋಸ್ಟ್ ಹೆಚ್ಚಳವಾಗಿ ಬರ್ತಾವಂತಂದ್ರ, ಆ ಅತಿಥಿಯ ದೇಶದಲ್ಲಿ ಏನಿರ್ತಾವಂತಂದ್ರ ಶ್ರಮಿಕರ ಸಂಖ್ಯೆ ಹೆಚ್ಚಳವಾಗಿ ಇರ್ತದ. ಅದು ಕಡಿಮೆ ಬೆಲೆಯಲ್ಲಿ ಲಭ್ಯವಿರ್ತದೆ. ಆ ಕಡಿಮೆ ಬೆಲೆಯಲ್ಲಿ ಅಥವಾ ಕಡಿಮೆ ವೇತನದಲ್ಲಿ ಲಭ್ಯವಿರುವಂತ ಈ ಶ್ರಮ ಶಕ್ತಿಯನ್ನ ಹೆಚ್ಚಳವಾಗಿ ಬಳಸ್ಕೊಳ್ಬೇಕಂತೇಳಿ ಈ ಬಹುರಾಷ್ಟ್ರೀಯ ಕಂಪನಿಗಳು ಏನ್ ಮಾಡ್ತಾವು, ಅತಿಥಿಯ ದೇಶವನ್ನ ಪ್ರವೇಶವನ್ನ ಮಾಡ್ತಾವ. ಮತ್ತು ಕೆಲವು ವೇಳೆ ಅವು ಅನುಭೋಗಿಗಳ ಶೋಷಣೆಯಲ್ಲೂ ಕೂಡ ತೊಡಗುವಂತ ಕೆಲಸವನ್ನ ಮಾಡ್ತಾವ. ಅಂದ್ರ ತಾವು ಉತ್ಪಾದನೆ ಮಾಡಿರುವಂತ ವಸ್ತುಗಳಿಗೆ ಹೆಚ್ಚಿನ ಬೆಲೆಯನ್ನ ನಿಗದಿ ಮಾಡುವುದರ ಮೂಲಕ ಆ ವಸ್ತುವನ್ನ ಅನುಭೋಗಿಸುವಂತ ಅನುಭೋಗದಾರನ ಶೋಷಣೆ ಕೂಡ ಏನಾಗ್ತಾವು, ಈ ಬಹುರಾಷ್ಟ್ರೀಯ ನಿಗಮಗಳು ಕಾರಣ ಆಗ್ತಾವ. ಹೀಗಾಗಿ ಈ ಬಹುರಾಷ್ಟ್ರೀಯ ನಿಗಮವನ್ನ ನಾವು ಏನಂತೆ ದೋಷ ಮಾಡಬಹುದು, ಇವು ಶೋಷಣೆಯನ್ನ ಮಾಡುವಂತ ಪ್ರತಿನಿಧಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತವೆ ಎಂಬುದಾಗಿ ದೋಷವನ್ನ ಮಾಡಬಹುದು. ಇದು ಆಗುವಂತ ಒಂದನೆಯ ದೋಷ ಆಗಿದೆ. ಸೆಕೆಂಡ್ ಒನ್ ಯಾವುದು, ಏಕಸ್ವಾಮ್ಯದ ಉಗಮ, ಗ್ರೋತ್ ಆಫ್ ಮೊನೋಪೊಲಿಸ್ ಅಂತೇಳಿ. ನಾವು ಮಹತ್ವೊಳಗ ಅಥವಾ ಗುಣೊಳಗೆ ಏನ್ ಮಾಡಿದ್ವಿ, ಏಕಸ್ವಾಮ್ಯ ನಿರ್ಮೂಲನೆ ಆಕತ್ತಂತೆ ಚರ್ಚೆಯನ್ನ ಮಾಡಿದ್ವಿ. ಆ
ಇಲ್ಲಿ ಏನ್ ದೋಷ ಮಾಡಕತ್ತೆ ನಾವು, ಏಕಸ್ವಾಮ್ಯ ನಿರ್ಮೂಲನೆ ಆಗುವುದರ ಬದಲು ಉಗಮ ಆಗ್ತದ ಎಂಬುದು ಇದು ಎರಡನೆಯ ದೋಷ ಆಗಿದೆ. ಇಲ್ಲಿ ನೋಡ್ರಿ, ಅತಿಥಿಯ ದೇಶಗಳಲ್ಲಿನ ಸ್ವದೇಶಿ ಉದ್ಯಮಗಳು, ಅತಿಥಿಯ ದೇಶಗಳಲ್ಲಿನ ಸ್ವದೇಶಿ ಉದ್ಯಮಗಳು ಬಹುರಾಷ್ಟ್ರೀಯ ಕಂಪನಿಗಳ ವಸ್ತುಗಳ ಜೊತೆ ಪೈಪೋಟಿ ನಡೆಸುವ ಸಾಮರ್ಥ್ಯವನ್ನ ಹೊಂದಿರುವುದಿಲ್ಲ. ಏನೋ ಈಗ ನಮ್ಮ ದೇಶದೊಳಗೆ ಇರುವಂತ ಈ ಸ್ವದೇಶಿ ಕಂಪನಿಗಳು ಬರ್ತಾವಲ್ಲ, ಉದ್ಯಮಿಗಳು ಬರ್ತಾವಲ್ಲ, ಅವು ಉದ್ಯಮಿಗಳು ಈ ಬಹುರಾಷ್ಟ್ರೀಯ ಕಂಪನಿಗಳು ಉತ್ಪಾದನೆ ಮಾಡುವಂತ ವಸ್ತುಗಳ ಜೊತೆಗೆ ಪೈಪೋಟಿ ನಡೆಸುವಂತ ಸಾಮರ್ಥ್ಯವನ್ನ ಅವು ಪಡೆದಿರುವುದಿಲ್ಲ ಅಥವಾ ಅಂತ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ. ಯಾಕಂತ ಹೇಳ್ತಾ ಇದ್ರು ನೋಡ್ರಿ, ಏಕೆಂದರೆ ಈ ಎಲ್ಲಾ ಉದ್ಯಮಗಳು ಯಾವುದೋ ಹಳೆಯದಾದ ಮತ್ತು ಸವಿದು ಹೋದ ತಂತ್ರಜ್ಞಾನವನ್ನ ಬಳಸಿಕೊಂಡು ಉತ್ಪಾದನೆ ಮಾಡುತ್ತಿರುತ್ತವೆ. ಯಾಕ ಪೈಪೋಟಿ ಕೊಡಕ್ಕಾಗಲ್ಲ ಅಂತಂದ್ರ, ಈ ಸ್ವದೇಶದೊಳಗೆ ಏನ್ ಅಸ್ತಿತ್ವ ಇರ್ತಾವಲ್ಲ, ಆ ಅಸ್ತಿತ್ವದಲ್ಲಿರುವಂತ ಎಲ್ಲಾ ಕಂಪನಿಗಳು ಮತ್ತು ಉದ್ಯಮಗಳು ಅವು ಆಲ್ಮೋಸ್ಟ್ ಏನ್ ಮಾಡ್ತಾವ ಅಂತಂದ್ರ, ಹಳೆಯ ತಂತ್ರಜ್ಞಾನವನ್ನ ಅಥವಾ ಹಳೆಯ ಒಂದು ಉಪಕರಣಗಳನ್ನ ಬಳಸಿಕೊಂಡು ವಸ್ತುವನ್ನ ಉತ್ಪಾದನೆಯನ್ನ ಮಾಡ್ತಾವ. ಹೀಗಾಗಿ ಹಳೆಯ ತಂತ್ರಜ್ಞಾನ ಮತ್ತು ಯಂತ್ರೋಪಕರಣಗಳನ್ನ ಬಳಸಿಕೊಂಡು ಈ ಸ್ವದೇಶಿ ಕಂಪನಿಗಳು ವಸ್ತುವನ್ನ ಉತ್ಪಾದನೆ ಮಾಡುವುದರಿಂದ ಈ ವಸ್ತುಗಳು ಆ ಬಹುರಾಷ್ಟ್ರೀಯ ಕಂಪನಿಗಳು ಉತ್ಪಾದನೆ ಮಾಡುವಂತ ವಸ್ತುಗಳ ಜೊತೆಗೆ ಪೈಪೋಟಿಯನ್ನ ನೀಡಲು ಸಾಧ್ಯ ಆಗುವುದಿಲ್ಲ. ಯಾಕಂದ್ರ ಆ ಬಹುರಾಷ್ಟ್ರೀಯ ಕಂಪನಿಗಳು ಏನ್ ಮಾಡ್ತಾವು, ಅತ್ಯಾಧುನಿಕ ದೊಡ್ಡ ಪ್ರಮಾಣದಲ್ಲಿ ಯಂತ್ರೋಪಕರಣ ಮತ್ತು ತಂತ್ರಜ್ಞಾನವನ್ನ ಬಳಸಿಕೊಂಡು ಉತ್ತಮವಾದಂತಹ ಗುಣಮಟ್ಟ ವಸ್ತುವನ್ನ ಅವು ಉತ್ಪಾದನೆ ಮಾಡ್ತಾವ. ಹೀಗಾಗಿ ಆ ವಸ್ತು ಮತ್ತು ನಮ್ಮ ವಸ್ತುವಿಗೆ ಪೈಪೋಟಿ ಏರ್ಪಟ್ಟಾಗ ನಮ್ಮ ವಸ್ತುವಿನ ಗುಣಮಟ್ಟ ಏನಾಗ್ತದೆ, ಕಡಿಮೆ ಆಗ್ತದ ಅಥವಾ ಸಾಮರ್ಥ್ಯ ಕೂಡ ಕಡಿಮೆ ಆಗ್ತದ. ಹೀಗೆ ಈ ಅತಿಥಿಯ ರಾಷ್ಟ್ರಗಳಲ್ಲಿನ ಉದ್ಯಮಗಳನ್ನ ಈ ಕಂಪನಿಗಳು ನಾಶಗೊಳಿಸಿ ಪೈಪೋಟಿ ಇಲ್ಲದಂತಹ ಪರಿಸ್ಥಿತಿಯನ್ನ ನಿರ್ಮಿಸುವುದರ ಜೊತೆಗೆ ಏಕಸ್ವಾಮ್ಯದ ಅಧಿಕಾರದ ಬೆಳವಣಿಗೆಗೆ ಕಾರಣ ಆಗ್ತದ. ಪೈಪೋಟಿ ನೀಡುವಂತ ಸಾಮರ್ಥ್ಯ ಇರ್ತದ, ನಾವು ಪೈಪೋಟಿಯನ್ನ ನೀಡಬಹುದು. ಈ ಪೈಪೋಟಿ ನೀಡುವಂತ ಸಾಮರ್ಥ್ಯ ನಮ್ಮ ಒಂದು ಅತಿಥಿಯ ದೇಶದ ಉದ್ಯಮಗಳಿಗೆ ಇರ್ಲಿಕ್ಕಂತಂದ್ರ ನಮ್ಮ ದೇಶದ ಕಂಪನಿಗಳೇನಾಗ್ತಾವು, ಸಂಪೂರ್ಣವಾಗಿ ಪೈಪೋಟಿಯನ್ನ ನೀಡುವಲ್ಲಿ ವಿಫಲವಾಗಿ ಒಂದು ವೇಳೆ ನಾಶ ಆಗ್ಬಹುದು ಅಥವಾ ಉತ್ಪಾದನೆ ಪ್ರಮಾಣ ಸಂಪೂರ್ಣವಾಗಿ ಕಡಿಮೆಗೊಳಿಸಬಹುದು. ಕೊನೆಗೆ ಉದ್ಯಮ ಸಂಸ್ಥೆಯನ್ನ ಮುಚ್ಚುವಂತ ಪರಿಸ್ಥಿತಿ ಬರ್ತದ. ಹೀಗಾಗಿ ಸ್ವದೇಶಿ ಉದ್ಯಮಗಳು ಸಂಪೂರ್ಣವಾಗಿ ನಾಶ ಆದವು ಅಂತಂದ್ರ ಅಥವಾ ಮುಚ್ಚುವುದು ಅಂತಂದ್ರ ಈ ಬಹುರಾಷ್ಟ್ರೀಯ ಕಂಪನಿಗಳು ಎಂತ ಒಂದು ಅಧಿಕಾರವನ್ನ ಚಲಾವಣೆ ಮಾಡ್ತಾವಂತಂದ್ರ ಏಕಸ್ವಾಮ್ಯದ ಅಧಿಕಾರವನ್ನ ಚಲಾವಣೆಯನ್ನ ಮಾಡುತ್ತವೆ. ಹೀಗಾಗಿ ಈ ಬಹುರಾಷ್ಟ್ರೀಯ ನಿಗಮಗಳಿಂದ ಏನು ಉಗಮಗೊಳ್ತದ, ಏಕಸ್ವಾಮ್ಯದ ಮಾರುಕಟ್ಟೆ ಉಗಮಗೊಳ್ಳುವಂತ ಒಂದು ಸನ್ನಿವೇಶ ಇರ್ತದ. ಇದು ಇರುವಂತ ಎಷ್ಟನೇ ಅಂಶವಾಗಿದೆ, ಎರಡನೆಯ ಒಂದು ಪ್ರಮುಖವಾದಂತ ದೋಷ ಆಗಿದೆ. ಏನು, ಏಕಸ್ವಾಮ್ಯದ ಉಗಮ ಅಂತೇಳಿ. ಥರ್ಡ್ ಒನ್ ಯಾವ್ದ್ರಿ, ಹೊಂದಿಕೊಳ್ಳದ ತಂತ್ರಜ್ಞಾನ, ಅನ್ಸೂಟೇಬಲ್ ಟೆಕ್ನಾಲಜಿ ಅಂತೇಳಿ. ಏನು, ಹೊಂದಿಕೊಳ್ಳದ ತಂತ್ರಜ್ಞಾನ, ಇದು ಪ್ರಮುಖವಂತ ಮೂರನೆಯ ದೋಷ ಆಗಿದೆ. ಈ ಕಂಪನಿಗಳು ಬಳಸುವ ತಂತ್ರಜ್ಞಾನವು ಅವುಗಳು ಜಗತ್ತಿನಾದ್ಯಂತ ಲಾಭ ಗಳಿಸುವ ದೃಷ್ಟಿಕೋನದಿಂದ ತಯಾರು ಮಾಡಿದ್ದು ಆಗಿರುತ್ತದೆಯೇ ಹೊರತು ಅದು ಬಡ ದೇಶಗಳ ಅಭಿವೃದ್ಧಿಯ ಅವಶ್ಯಕತೆಗಳನ್ನ ಪೂರೈಸಲು ಅವು ಮನಸ್ಸನ್ನ ಮಾಡುವುದಿಲ್ಲ. ನೋಡ್ರಿ, ಈ ಬಹುರಾಷ್ಟ್ರ ಕಂಪನಿಗಳು ಏನ್ ಮಾಡ್ತಾವೆ, ತಮ್ಮ ಒಂದು ಲಾಭವನ್ನ ಅಥವಾ ತಮ್ಮ ಕಂಪನಿಯ ಒಂದು ಲಾಭವನ್ನ ಗಳಿಸುವ ಒಂದು ದೃಷ್ಟಿಕೋನದಿಂದ ಅವು ಏನ್ ಮಾಡ್ತಾವ, ಬಂಡವಾಳವನ್ನ ಹೂಡಿಕೆಯನ್ನ ಮಾಡ್ತಾವ. ಈಗ ಲಾಭವನ್ನ ಗಳಿಸುವಂತ ದೃಷ್ಟಿನ ಇಟ್ಟುಕೊಂಡು ಜಗತ್ತಿನಾದ್ಯಂತ ಬಂಡವಾಳವನ್ನ ಹೂಡಿಕೆ ಮಾಡುವಾಗ ಈ ಬಹುರಾಷ್ಟ್ರೀಯ ಕಂಪನಿಗಳು ಏನ್ ಮಾಡ್ತಾವಂದ್ರ ಅತ್ಯಾಧುನಿಕ ಅಥವಾ ಉತ್ತಮವಾದಂತ ತಂತ್ರಜ್ಞಾನವನ್ನ ಬಳಸಿಕೊಂಡು ಏನ್ ಮಾಡ್ತಾರ, ವಸ್ತುಗಳನ್ನ ಉತ್ಪಾದನೆ ಮಾಡ್ತಾರೆ. ಹೀಗಾಗಿ ಅತ್ಯಾಧುನಿಕ ಯಂತ್ರೋಪಕರಣಗಳನ್ನ ಬಳಸಿಕೊಂಡು ವಸ್ತುವನ್ನ ಉತ್ಪಾದನೆ ಮಾಡುವುದರಿಂದ ಇವು ತಮ್ಮ ಲಾಭಕ್ಕಾಗಿಯೇ ಗಮನವನ್ನ ಕೊಡ್ತಾವ ಹೊರತು ಅವು ಯಾವ ದೇಶದಲ್ಲಿ ಬಂಡವಾಳ ಹೂಡಿಕೆ ಮಾಡ್ತಾವಲ್ಲ, ಉದಾಹರಣೆಗೆ ಬಡ ದೇಶಗಳು ಇರ್ತಾವಲ್ಲ, ಅಂತ ಒಂದು ಬಡ ದೇಶಗಳ ಅಭಿವೃದ್ಧಿಯ ಅವಶ್ಯಕತೆಗಳನ್ನ ಈಡೇರಿಸಲು ಇವು ಮನಸ್ಸನ್ನ ಮಾಡುವುದಿಲ್ಲ. ಇವು ಆಲ್ಮೋಸ್ಟ್ ಲಾಭದ ಒಂದು ಉತ್ತೇಜನಕ್ಕೆ ಮನಸ್ಸನ್ನ ಮಾಡ್ತಾವ. ಯಾವ, ಈ ಬಹುರಾಷ್ಟ್ರೀಯ ಕಂಪನಿಗಳು.
ಈ ಕಂಪನಿಗಳ ತಂತ್ರಜ್ಞಾನ ಹಿಂದುಳಿದ ದೇಶಗಳ ಪರಿಸ್ಥಿತಿಗೆ ಹೊಂದಿಕೊಳ್ಳುವುದಿಲ್ಲ. ಯಾಕಂದ್ರ ಇದು ಉತ್ತಮವಾದ ತಂತ್ರಜ್ಞಾನ ಆಗತಿ. ನಮ್ಮ ದೇಶಗಳು ಏನಾಗ್ತಾವ, ಆಲ್ಮೋಸ್ಟ್ ಬಡ ದೇಶಗಳು ಇರ್ತಾವ. ನಮ್ಮ ತಂತ್ರಜ್ಞಾನ ಬಹಳ ಹಿಂದುಳಿದಂತ ಇರ್ತಾವ. ಅಲ್ಲಿ ತಂತ್ರಜ್ಞಾನ ನಮ್ಮ ದೇಶಕ್ಕೆ ಏನಾಗುದಿಲ್ಲ, ಹೊಂದಾಣಿಕೆ ಆಗುವುದಿಲ್ಲ. ಹೊಂದಾಣಿಕೆ ಆದರೂ ಕೂಡ ಸಮರ್ಪಕವಾಗಿ ಬಳಕೆಗೆ ಬರುವುದಿಲ್ಲ. ಹಿಂಗಾಗಿ ಇದು ಒಂದು ಸಮಸ್ಯೆ ಆಗಿದೆ. ಹೀಗಾಗಿ ಈ ಅಗಾಧ ಜನಸಂಖ್ಯೆಯ ಕಾರಣದಿಂದಾಗಿ ನಿರುದ್ಯೋಗ ಸಮಸ್ಯೆಯನ್ನ ಎದುರಿಸುತ್ತಿರುವ ನೋಡಿ, ಹಿಂದುಳಿದ ದೇಶ ಅಥವಾ ಬಡ ದೇಶಗಳಲ್ಲಿ ಏನು ಪ್ರಮುಖ ಸಮಸ್ಯೆ ಅಂತಂದ್ರ ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾಗಿ ಇರ್ತದೆ. ಆ ಜನಸಂಖ್ಯೆ ಪ್ರಮಾಣ ಹೆಚ್ಚಳವಾಗಿದ್ದಾಗ ಆ ದೇಶ ಎಂತ ಸಮಸ್ಯೆಯನ್ನು ಎದುರಿಸ್ತದ, ಈ ನಿರುದ್ಯೋಗದ ಸಮಸ್ಯೆಯನ್ನ ಎದುರಿಸುತ್ತದೆ. ಈ ನಿರುದ್ಯೋಗದ ಸಮಸ್ಯೆಯನ್ನ ಎದುರಿಸುತ್ತಿರುವ ಈ ದೇಶಗಳಲ್ಲಿ ಉದ್ಯೋಗ ಅವಕಾಶಗಳನ್ನ ಈ ತಂತ್ರಜ್ಞಾನ ಏನ್ ಮಾಡಬಹುದು, ಕಸಿದುಕೊಳ್ಳಬಹುದು. ಲಾಭದ ಉದ್ದೇಶಕ್ಕಾಗಿ ಕೂಲಿ ಕಾರ್ಮಿಕರನ್ನ ಬಳಸಿಕೊಳ್ಳುವುದರ ಬದಲು ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ಈ ಬಹುರಾಷ್ಟ್ರೀಯ ಕಂಪನಿಗಳು ವಸ್ತುಗಳನ್ನ ಉತ್ಪಾದನೆ ಮಾಡುವುದರಿಂದ ಉದ್ಯೋಗ ಅವಕಾಶ ಏನಾಗ್ತಾವ, ಕಡಿಮೆ ಆಗುವಂತ ಸಂಭವ ಇರ್ತಾವ. ಅಥವಾ ಆ ಉದ್ಯೋಗ ಅವಕಾಶವನ್ನ ಈ ತಂತ್ರಜ್ಞಾನ ಏನ್ ಮಾಡ್ತದ, ಕಸಿದುಕೊಳ್ಳುವಂತ ಕೆಲಸವನ್ನ ಮಾಡ್ತದ. ಹೀಗಾಗಿ ಕೆಲವೊಮ್ಮೆ ಅವು ಯಾವುದೋ ಹಳೆಯ ಮತ್ತು ಬಳಕೆಗೆ ಬಾರದ ತಂತ್ರಜ್ಞಾನವನ್ನು ಕೂಡ ತರುವಂತ ಕೆಲಸವನ್ನ ಮಾಡ್ತವೆ. ಹೀಗಾಗಿ ಈ ಬಹುರಾಷ್ಟ್ರೀಯ ಕಂಪನಿಗಳ ಏನ್ ತಂತ್ರಜ್ಞಾನ ಇದೆಯಲ್ಲ, ಇದು ಬಡ ದೇಶಗಳಿಗೆ ಅಥವಾ ಹಿಂದುಳಿದ ದೇಶಗಳಿಗೆ ಹೊಂದಿಕೊಳ್ಳದ ತಂತ್ರಜ್ಞಾನವಾಗಿರುತ್ತದೆ ಅಂತೇಳಿ ಇದು ನಾವೇನ್ ಮಾಡ್ಬೋದು, ಟೀಕೆಗೆ ಒಳಪಡಿಸಬಹುದು. ಇದು ಮೂರನೆಯ ಪ್ರಮುಖವಾದಂತ ದೋಷ ಆಗಿದೆ. ಇನ್ನು ನಾಲ್ಕನೆಯ ಪ್ರಮುಖವಾದಂತ ದೋಷ 4, ಸಂಪನ್ಮೂಲಗಳ ಬರಿದು. ಇದು ಬಿರುದು ಅಂತ ಆಗೈತಿ, ಬ ಅಂತ ಆಗ್ತಿತ್ತು. ಸಂಪನ್ಮೂಲಗಳ ಬರಿದು, ಸಂಪನ್ಮೂಲ ಖಾಲಿ ಆಗ್ತಾವ ಏನ. ಇದು ಆಗುವಂತ ನಾಲ್ಕನೆಯ ಟೀಕೆ ಅಥವಾ ದೋಷವಾಗಿದೆ. ಇಲ್ಲಿ ನೋಡ್ರಿ, ಹಿಂದುಳಿದ ದೇಶಗಳಲ್ಲಿ ಸಂಪನ್ಮೂಲಗಳು ಏನಾಗ್ತಾವ, ಬಹಳ ಹೆಚ್ಚಳವಾಗಿ ಇರ್ತಾವ. ಫಾರ್ ಎಕ್ಸಾಂಪಲ್ ನಮ್ಮ ಭಾರತ ದೇಶ ಅಂತ ತಗೋರಿ, ನಾವು ಹಿಂದುಳಿದ ದೇಶ ಅಥವಾ ಮುಂದುವರಿತಿರುವಂತ ದೇಶ ಆಗ್ಯಾವ ನಾವು. ನಮ್ಮಂತ ದೇಶಗಳಲ್ಲಿ ಇರುವಂತ ಸಂಪನ್ಮೂಲ ಏನಾಗ್ತಾವ, ಬಹಳ ಹೆಚ್ಚಳವಾಗಿ ಕಂಡು ಬರ್ತಾವ. ಆ ಹೆಚ್ಚಳವಾಗಿರುವಂತ ಸಂಪನ್ಮೂಲವ ಇದ್ದಾಗ ಈ ಸಂಪನ್ಮೂಲಗಳನ್ನ ಏನ್ ಮಾಡ್ತಾವ, ಈ ಬಹುರಾಷ್ಟ್ರೀಯ ಕಂಪನಿಗಳು ಬಳಸಿಕೊಂಡು ಉತ್ಪಾದನೆ ಮಾಡಿ ಗರಿಷ್ಠ ಲಾಭವನ್ನ ಗಳಿಸಲು ಪ್ರಯತ್ನವನ್ನ ಮಾಡ್ತಾವ. ಈ ಬಹುರಾಷ್ಟ್ರೀಯ ಕಂಪನಿಗಳು ಏನ್ ಮಾಡ್ತಾವೆ, ಸಾಧ್ಯ ಆದ್ರೆ ಈ ಬಹುರಾಷ್ಟ್ರೀಯ ಕಂಪನಿಗಳು ಏನ್ ಮಾಡ್ತಾವೆ, ಬಾಳ ಅಂತಂದ್ರ ವಿದೇಶಗಳಿಂದ ಅಥವಾ ತಮ್ಮ ದೇಶದಿಂದ ಬಂಡವಾಳವನ್ನ ಮಾತ್ರ ತಗೊಂಡ್ಬರ್ತಾವ. ಬಂಡವಾಳವನ್ನ ಹೊರತುಪಡಿಸಿ ಯಾವುದೇ ಒಂದು ಮೂಲವನ್ನ ಈ ಬಹುರಾಷ್ಟ್ರೀಯ ಕಂಪನಿಗಳು ತೆಗೆದುಕೊಂಡು ಬರುವುದಿಲ್ಲ. ಬಂಡವಾಳವನ್ನ ಹೂಡಿಕೆ ಮಾಡಿ ಯಾವ ದೇಶದಲ್ಲಿ ಬಂಡವಾಳವನ್ನ ಹೂಡಿಕೆ ಮಾಡ್ತಾವಲ್ಲ, ಆ ದೇಶದಲ್ಲಿ ಲಭ್ಯವಿರುವಂತ ಸಂಪನ್ಮೂಲವನ್ನ ಬಳಸಿಕೊಂಡು ಇವೇನ್ ಮಾಡ್ತಾವ, ವಸ್ತುವನ್ನ ಉತ್ಪಾದನೆ ಮಾಡ್ತಾವ. ಓಕೆ, ವಸ್ತು ಉತ್ಪಾದನೆ ಮಾಡಿ ಆ ಸ್ಥಳೀಯವಾಗಿ ಲಭ್ಯವಿರುವಂತ ಸಂಪನ್ಮೂಲಗಳನ್ನ ಬಳಸಿಕೊಂಡು ವಸ್ತುವನ್ನ ಉತ್ಪಾದನೆ ಮಾಡುವಾಗ ಈ ಬಹುರಾಷ್ಟ್ರೀಯ ಕಂಪನಿಗಳ ತಲೆಯಲ್ಲಿ ಇರುವುದು ಒಂದೇ ಒಂದು ಉದ್ದೇಶ, ನಾವೇನ್ ಮಾಡ್ಬೇಕು, ಗರಿಷ್ಠ ಲಾಭವನ್ನ ಗಳಿಸಬೇಕು. ಈ ಗರಿಷ್ಠ ಲಾಭವನ್ನ ಗಳಿಸ್ಬೇಕಂತೇಳಿ ಏನ್ ಈ ಬಹುರಾಷ್ಟ್ರೀಯ ಕಂಪನಿಗಳು ಪ್ರಯತ್ನವನ್ನ ಮಾಡ್ತಾವಲ್ಲ, ಈ ಗರಿಷ್ಠ ಲಾಭದ ಆಸೆಗಾಗಿ ನೀವೇನ್ ಮಾಡ್ಬೋದು, ಆ ಸ್ವದೇಶದಲ್ಲಿ ಅಥವಾ ಆ ಅತಿಥಿಯ ದೇಶಗಳಲ್ಲಿ ಲಭ್ಯವಿರುವಂತ ಎಲ್ಲಾ ಸಂಪನ್ಮೂಲಗಳನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳುವಂತ ಅಪಾಯ ಇರ್ತದ. ಇಲ್ಲಿ ನೋಡ್ರಿ, ಉತ್ಪಾದನೆ ಮಾಡಿ ಗರಿಷ್ಠ ಲಾಭ ಗಳಿಸ್ಬೇಕಂತ ಪ್ರಯತ್ನ ಮಾಡ್ಲಿ. ಈ ಕಾರಣದಿಂದಾಗಿ ಈ ದೇಶಗಳಲ್ಲಿನ ಸಂಪನ್ಮೂಲ ಬೇಗ ಏನಾಗ್ತಾವ, ಬರಿದಾಗುವಂತ ಅಪಾಯ ಇರ್ತಾವ. ನೋಡ್ರಿ, ಅವು ಬಾಳ ಅಂದ್ರೆ ಏನ್ ಮಾಡ್ಬೇಕು, ವಸ್ತು ಉತ್ಪಾದನೆ ಮಾಡ್ಲಿ, ಬಂಡವಾಳ ಹೂಡಿಕೆ ಮಾಡ್ಲಿ, ಲಾಭ ಗಳಿಸ್ಲಿ. ಅದು ಮಿತಿಮೀರಿಯಾಗಿ ಲಾಭದ ಆಶೆಗೆ ಏನಾದ್ರು ಬಹುರಾಷ್ಟ್ರೀಯ ಕಂಪನಿಗಳು ಮನಸ್ಸು ಮಾಡಿದ್ವು ಅಂತಂದ್ರ ಈ ನಮ್ಮ ದೇಶಗಳಲ್ಲಿ ಇರುವಂತಹ ಎಲ್ಲಾ ಸಂಪನ್ಮೂಲಗಳಾಗ್ತಾವು ಸಂಪೂರ್ಣವಾಗಿ ಖಾಲಿಯಾಗಿ ಆ ಸಂಪನ್ಮೂಲ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕೈಗೆ ಸಿಗುವುದಿಲ್ಲ. ಹೀಗಾಗಿ ಇದು ನಾವೇನ್ ಟೀಕೆ ಮಾಡಬಹುದು, ಸಂಪನ್ಮೂಲಗಳು ಬರಿದು ಆಗುತ್ತವೆ ಅಂತೇಳಿ ನಾವು ಟೀಕೆಗೆ ಅಥವಾ ದೋಷವನ್ನ ಮಾಡಬಹುದು. ಇದು ನಾಲ್ಕನೆಯ ಟೀಕೆ. ಐದನೇದು ಯಾವುದು, ಸಾರ್ವಭೌಮತ್ವಕ್ಕೆ ಧಕ್ಕೆ
ಅನ್ನ ಉಂಟು ಮಾಡುತ್ತದೆ. ಇದು 5ನೇ ಪ್ರಮುಖವಂತ ದೋಷವಾಗಿದೆ. ಅತಿಥಿಯ ದೇಶಗಳಲ್ಲಿ ಉತ್ಪಾದನೆಯಲ್ಲಿ ತೊಡಗಿರುವ ಬಹುರಾಷ್ಟ್ರೀಯ ಕಂಪನಿಗಳಿಂದ ಈ ದೇಶಗಳ ಸ್ವಾತಂತ್ರ್ಯ ಮತ್ತು ಸಾರ್ವಭೌಮತ್ವಕ್ಕೆ ಧಕ್ಕೆಯನ್ನ ಉಂಟು ಮಾಡ್ತದ. ಏನ್ರಿ, ಅತಿಥಿಯ ದೇಶಗಳಲ್ಲಿ ಉತ್ಪಾದನೆಯಲ್ಲಿ ತೊಡಗಿರುವಂತ ಈ ಬಹುರಾಷ್ಟ್ರೀಯ ಕಂಪನಿಗಳಿಂದ ಆ ಅತಿಥಿಯ ದೇಶದ ಸ್ವಾತಂತ್ರ್ಯ ಮತ್ತು ಸಾರ್ವಭೌಮತ್ವಕ್ಕೆ ಧಕ್ಕೆಯನ್ನ ಒದಗಿಸುವಂತ ಕೆಲಸವನ್ನ ಮಾಡ್ತದ. ಯಾಕಂತಂದ್ರೆ ತಮ್ಮ ದೈತ್ಯ ಗಾತ್ರದ ಹಾಗೂ ಆರ್ಥಿಕ ಮತ್ತು ರಾಜಕೀಯ ಶಕ್ತಿಯಿಂದಾಗಿ ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿ ವರ್ತಿಸುವಂತ ಅಪಾಯ ಇರ್ತಾವ. ಏನೋ ಈ ಬಹುರಾಷ್ಟ್ರೀಯ ಕಂಪನಿಗಳು ಆಲ್ಮೋಸ್ಟ್ ಏನಿರ್ತಾವೆ, ಶ್ರೀಮಂತ ದೇಶಗಳು ಕಂಪನಿಗಳು ಬಡ ದೇಶಗಳಲ್ಲಿ ಕಂಪನಿಯ ಸ್ಥಾಪನೆ ಮಾಡುವಂತ ಕೆಲಸವನ್ನ ಮಾಡ್ತಾವ. ಆ ಕಂಪನಿಗಳ ಗಾತ್ರ ಏನಿರ್ತದೆ ಬಹಳ ದೈತ್ಯವಾಗಿ ದೊಡ್ಡ ಪ್ರಮಾಣದಲ್ಲಿ ಕಂಪನಿಗಳು ಇರ್ತಾವ ಮತ್ತು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ತುಂಬಾ ಬಲಿಷ್ಠವಾಗಿ ಇರ್ತಾವ. ಈ ಆರ್ಥಿಕವಾಗಿ ರಾಜಕೀಯವಾಗಿ ದೈತ್ಯ ಗಾತ್ರವಾಗಿ ಬಲಿಷ್ಠವಾಗಿದ್ದಾಗ ಇವರು ಯಾವ ದೇಶದಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡ್ತಾರಲ್ಲ ಆ ದೇಶದ ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿ ವರ್ತಿಸುವಂತ ಅಪಾಯ ಇರ್ತದ. ಈ ಆರ್ಥಿಕ ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿ ವರ್ತಿಸುವ ಅಪಾಯ ಉದ್ಭವ ಆತಂತಂದ್ರ ಇದು ಅತಿಥಿಯ ದೇಶದ ಸ್ವಾತಂತ್ರ್ಯ ಮತ್ತು ಸಾರ್ವಭೌಮತ್ವಕ್ಕೆ ಧಕ್ಕೆಯನ್ನ ಉಂಟು ಮಾಡ್ತದ. ಹೀಗಾಗಿ ತಮ್ಮ ಒಂದು ಕಪಿಮುಷ್ಟಿಯಿಂದ ಈ ದೇಶಗಳು ಬಿಡಿಸಿಕೊಳ್ಳದಂತೆ ನೋಡಿಕೊಳ್ಳಬಹುದು. ಏನೊಮ್ಮೆ ಬಹುರಾಷ್ಟ್ರೀಯ ನಿಗಮಗಳು ಈ ಬಡ ದೇಶಗಳ ಮೇಲೆ ಬಂಡವಾಳವನ್ನು ಹೂಡಿಕೆ ಮಾಡ್ತಾವಲ್ಲ, ಒಮ್ಮೆ ಹೂಡಿಕೆ ಮಾಡಿದ್ಮೇಲೆ ತಮ್ಮ ಒಂದು ಕಪಿಮುಷ್ಟಿಯಿಂದ ಆ ದೇಶಗಳನ್ನ ಬಿಡಿಸಿಕೊಳ್ಳದಂತೆ ಏನ್ ಮಾಡ್ತಾವು, ನೋಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಾವ. ಎಲ್ಲಿಗೆ ಹೋಗತ್ತಂತಂದ್ರ ಈ MNCಗಳು ಕೇಳುವಂತ ಮಾಡುವಂತ ಅಥವಾ ಕೇಳುವಂತ ಎಲ್ಲಾ ಕೆಲಸವನ್ನ ಈ ಅತಿಥಿಯ ದೇಶಗಳು ಮಾಡುವಂತ ಸನ್ನಿವೇಶ ಕೂಡ ಬರ್ಬೋದು. ಯಾಕಂದ್ರ ಈ ಬಂಡವಾಳ ಹೂಡಿಕೆ ಮಾಡಿ ಮಾಡ್ತಾವ. ಮೊದ್ಲೇಕ್ 1 ಕಂಪನಿ ಇತ್ತು, 2 ಕಂಪನಿ ಇತ್ತು, 3 ಆಯ್ತು, 4 ಆಯ್ತು, 5 ಆಯ್ತು. ಹೀಗೆ ನಿರಂತರವಾಗಿ ಅತಿಥಿಯ ದೇಶಗಳಲ್ಲಿ ಕಂಪನಿಗಳನ್ನ ಸ್ಥಾಪನೆ ಮಾಡುವುದರಿಂದ ಆ ದೇಶವನ್ನ ಸಂಪೂರ್ಣವಾಗಿ ಏನ್ ಮಾಡ್ಬೋದು, ತನ್ನ ನಿಯಂತ್ರಣಕ್ಕೆ ಪಡೆದುಕೊಳ್ಳುವಂತ ಸಂಭವ ಇರ್ತದ. ಹೀಗಾಗಿ ಈ MNCಗಳು ಏನ್ ಮಾಡ್ತಾವು, ಈ ಅತಿಥಿಯ ದೇಶಗಳ ಸಾರ್ವಭೌಮತ್ವಕ್ಕೆ ಧಕ್ಕೆಯನ್ನ ಉಂಟು ಮಾಡುವಂತ ಸಂಭವ ಇರ್ತದ. ಇದು ಎಷ್ಟನೇ ಸಮಸ್ಯೆ ಆಗಿದೆ, ದೋಷವಾಗಿದೆ. 5ನೆಯ ದೋಷ ಆಗಿದೆ. ಇನ್ನೊಂದು ಯಾವ್ದ್ರಿ, ಪಾವತಿ ಸಿಲ್ಕು ಪರಿಣಾಮ ಉಂಟಾಗ್ತದ. ಪಾವತಿ ಸಿಲ್ಕ್ ಅಂದ್ರು ಒಂದ, ಸಂದಾಯ ಭಾಗ್ಯ ಅಂದ್ರು ಒಂದ. ಎರಡು ಮೀನಿಂಗ್ ಸೇಮ್ ರೀ. ಸಂದಾಯ ಭಾಗ್ಯ ಅಂದ್ರು ಒಂದ, ಪಾವತಿ ಸಿಲ್ಕು ಅಂದ್ರು ಒಂದ. ಇಲ್ಲಿ ಪಾವತಿ ಸಿಲ್ಕಿನ ಪರಿಣಾಮ ಅಥವಾ ಅಸಮತೋಲನ ಅಂತಂದ್ರ ಆಮದುಗಳ ಪ್ರಮಾಣ, ತಡೀರಿ, ಆಮದು ಪ್ರಮಾಣ ಹೆಚ್ಚಳವಾಗಿದ್ದು ರಫ್ತುಗಳ ಪ್ರಮಾಣ ಕಡಿಮೆ ಇತ್ತಂತಂದ್ರ ಅವಕ್ಕೆ ನಾವು ಪಾವತಿ ಸಿಲ್ಕಿನ ಅಸಮತೋಲನ ಅಂತ ಕರಿತೀವಿ. ಇಲ್ಲಿ ಪರಿಣಾಮವನ್ನ ದೇಶಗಳು ಅನುಭವಿಸ್ತವೆ. ಈಗ ಈ ಬಹುರಾಷ್ಟ್ರೀಯ ನಿಗಮವನ್ನ ಸ್ಥಾಪನೆ ಮಾಡುವುದರಿಂದ ಈ ಪಾವತಿ ಸಿಲ್ಕಿನಲ್ಲಿ ಏನು ಪರಿಣಾಮ ಆಗ್ತದ ಎಂಬುದನ್ನ ಗಮನಿಸೋಣ. ಇಲ್ಲಿ ನೋಡ್ರಿ, ಬಹುರಾಷ್ಟ್ರೀಯ ಕಂಪನಿಗಳು ತಾವು ಅತಿಥಿಯ ದೇಶಗಳಲ್ಲಿನ ಉತ್ಪಾದನೆಯಲ್ಲಿ ಗಳಿಸಿದ ಲಾಭವನ್ನ ಅಲ್ಲೇ ಮರು ಹೂಡಿಕೆ ಮಾಡುವುದರ ಬದಲು ಸ್ವದೇಶಕ್ಕೆ ಕೊಂಡೊಯ್ಯುತ್ತವೆ ಅಥವಾ ಒತ್ತೊಯ್ಯಬಹುದು. ನೋಡ್ರಿ, ಏನ್ ಮಾಡ್ತವೆ, ಈ ಬಹುರಾಷ್ಟ್ರೀಯ ಕಂಪನಿಗಳು ತಾವು ಗಳಿಸಿರುವಂತ ಲಾಭವನ್ನ ಅತಿಥಿಯ ದೇಶದಲ್ಲಿ ಮರು ಹೂಡಿಕೆ ಮಾಡಿದ ಆ ಅತಿಥಿಯ ದೇಶಕ್ಕೆ ಅನುಕೂಲ ಆಗ್ತದ. ಆದ್ರೆ ಈ ಬಹುರಾಷ್ಟ್ರೀಯ ಕಂಪನಿಗಳು ಏನ್ ಮಾಡ್ತಾವ ಅಂತಂದ್ರ ತಮ್ಮ ಬಂಡವಾಳವನ್ನ ತೆಗೆದುಕೊಂಡು ಬಂದು ಆ ಅತಿಥಿಯ ದೇಶದಲ್ಲಿ ಲಭ್ಯವಿರುವಂತ ಸಂಪನ್ಮೂಲವನ್ನ ಬಳಸಿಕೊಂಡು ವಸ್ತುವನ್ನ ಉತ್ಪಾದನೆ ಮಾಡಿ ಆ ವಸ್ತುವಿನ ಉತ್ಪಾದನೆಯಿಂದ ಬಂದಂತ ಲಾಭವನ್ನ ಆ ದೇಶದಲ್ಲಿ ಮರು ಹೂಡಿಕೆ ಮಾಡುವುದರ ಬದಲು ತಮ್ಮ ದೇಶಕ್ಕೆ ಒಯ್ಯುವಂತ ಕೆಲಸವನ್ನ ಮಾಡ್ತಾವ. ಈಗ ಬಂದಂತ ಲಾಭವನ್ನ ತಮ್ಮ ದೇಶಕ್ಕೆ ಕೊಂಡೊಯ್ದ್ರ ಏನ್ ಸಮಸ್ಯೆ ಆಕತ್ತಂತಂದ್ರ ಇದರಿಂದ ಅತಿಥಿಯ ದೇಶಗಳಲ್ಲಿನ ಬಂಡವಾಳ ಮುಂದುವರೆದ ದೇಶಗಳಿಗೆ ವರ್ಗಾವಣೆ ಆಗ್ತದ. ಉದಾಹರಣೆ ಕೊಡ್ತೇನೆ ನಿಮಗ, 10,000 ರೂಪಾಯಿ ಬಂಡವಾಳವನ್ನು ಹೂಡಿಕೆ ಮಾಡ್ಯಾರ. ಇದು ಅಮೆರಿಕ, USA, ಇದು ಭಾರತ ಅಂತ ತಿಳ್ಕೊ.
ಎಷ್ಟು ಬಂಡವಾಳ ಹೂಡಿಕೆ ಮಾಡ್ಯಾನ? 10,000 ರೂಪಾಯಿ ಬಂಡವಾಳನ ಹೂಡಿಕೆ ಮಾಡ್ಯಾನ. ಎಲ್ಲಿ ಹೂಡಿಕೆ ಮಾಡ್ಯಾನ? ಇಂಡಿಯಾದೊಳಗೆ ಹೂಡಿಕೆ ಮಾಡ್ಯಾನ. ಆ ಬಂಡವಾಳನ ಹೂಡಿಕೆ ಮಾಡಿ ಸ್ಥಳೀಯ ಸಂಪನ್ಮೂಲವನ್ನ ಬಳಸಿಕೊಂಡು ವಸ್ತುವನ್ನ ಉತ್ಪಾದನೆ ಮಾಡಿ ಎಷ್ಟು ಲಾಭ ಗಳಿಸ ಅಂತಂದ್ರೆ 50,000 ರೂಪಾಯಿ ಲಾಭ ಗಳಿಸ. ಆತನ ಮೂಲ ಬಂಡವಾಳ ಎಷ್ಟು? 10,000 ಬಂಡವಾಳ ಹೂಡಿಕೆ ಮಾಡ್ಯಾನ. ಆ 10,000 ರೂಪಾಯಿ ಬಂಡವಾಳ ಹೂಡಿಕೆಯಿಂದ ಎಷ್ಟು ಲಾಭ ಗಳಿಸ್ಯಾನ? 50,000 ರೂಪಾಯಿ ಲಾಭವನ್ನ ಗಳಿಸ್ಯಾನ. ಇದಾಗ 10,000 ಮೈನಸ್ ಮಾಡಿ 40,000 ರೂಪಾಯಿ. ಆ 40 ಒಂದು 10,000 ರೂಪಾಯಿ ಖರ್ಚು ತೆಗಿ, ಹಿಂದಕ್ಕೆ 30,000 ರೂಪಾಯಿ ಲಾಭ ಆಯ್ತು. ಆ 30,000 ರೂಪಾಯಿ ಲಾಭವನ್ನ ವಾಪಸ್ ಏನ್ ಮಾಡ್ಬೇಕವ? ಅದೇ ಇಂಡಿಯಾದೊಳಗೆ ಬಂಡವಾಳವಾಗಿ ಹೂಡಿಕೆಯನ್ನ ಮಾಡ್ಕೋಬೇಕು. ಅದು ಬಹುರಾಷ್ಟ್ರೀಯ ಕಂಪನಿಗಳು ಏನ್ ಮಾಡಂಗಿಲ್ಲ ಅಂತಂದ್ರ ತಮ್ಮ ಬಂದಂತ ಲಾಭವನ್ನ ಇಂಡಿಯಾದೊಳಗ ಹೂಡಿಕೆ ಮಾಡಿದ್ರೆ ಈ 30,000 ರೂಪಾಯಿ ಅಮೌಂಟ್ ಅನ್ನ ವಾಪಸ್ ಎಲ್ಲಿಗೆ ಹೋಯ್ತಾರ ಅಂತಂದ್ರ ಅಮೆರಿಕ ದೇಶಕ್ಕೆ ಒಯ್ಯುವಂತ ಸಂಭವ ಇರ್ತದ. ಈಗ ಈ 10,000 ರೂಪಾಯಿಂದ 30,000 ರೂಪಾಯಿ ಏನ್ ಅಮೆರಿಕಕ್ಕೆ ಹೋಗುತ್ತಲ್ಲ, ನಮ್ಮಲ್ಲಿರುವಂತ ಬಂಡವಾಳ ಎಲ್ಲಿಗೆ ವರ್ಗಾವಣೆ ಆಗ್ತದ? ಅನಾವಶ್ಯಕವಾಗಿ ಆ ಬಹುರಾಷ್ಟ್ರೀಯ ನಿಗಮದ ಕಂಪನಿಗಳಿಗೆ ಅಥವಾ ದೇಶಗಳಿಗೆ ವರ್ಗಾವಣೆ ಆಗ್ತದ. ಈಗಂತನವ ಅತಿಥಿಯ ದೇಶಗಳಲ್ಲಿನ ಬಂಡವಾಳ ಮುಂದುವರೆದ ದೇಶಗಳಿಗೆ ವರ್ಗಾವಣೆ ಆಗ್ತದೆ. ಅತಿಥಿಯ ದೇಶಗಳಲ್ಲಿನ ಸಂಶೋಧನೆ ಮತ್ತು ಅಭಿವೃದ್ಧಿಯ ಚಟುವಟಿಕೆಗಳಿಗೆ ಇದರಿಂದಾಗಿ ಧಕ್ಕೆ ಉಂಟಾಗ್ತದ. ಈ ನಮ್ಮಲ್ಲಿರುವಂತ ಬಂಡವಾಳ ಬಹುರಾಷ್ಟ್ರೀಯ ಕಂಪನಿಗಳು ಸ್ಥಾಪನೆ ಮಾಡಿರುವಂತ ಆ ದೇಶಕ್ಕೆ ಹೋತಂತಂದ್ರ ನಮ್ಮ ದೇಶದಲ್ಲಿನ ಅಥವಾ ಅತಿಥಿಯ ದೇಶದಲ್ಲಿನ ಸಂಶೋಧನೆ ಮತ್ತು ಅಭಿವೃದ್ಧಿ ಚಟುವಟಿಕೆ ಏನಾಗ್ತಾವ? ಧಕ್ಕೆ ಉಂಟಾಗ್ತಾವ. ಈ ಬಂಡವಾಳದ ಲಾಭದ ರೂಪದಲ್ಲಿನ ಚಲನೆಯಿಂದಾಗಿ ಈ ಹಿಂದುಳಿದ ದೇಶಗಳ ಪಾವತಿ ಸಲ್ಲಿಕಿನ ಪರಿಸ್ಥಿತಿಯ ಮೇಲೆ ಪ್ರತಿಕೂಲಕರ ಪರಿಣಾಮ ಉಂಟಾಗುತ್ತದೆ. ನೋಡ್ರಿ, ಒಂದು ಧಕ್ಕೆ ಉಂಟಾಗ್ತದೆ. ಆ ಧಕ್ಕೆ ಉಂಟಾಗುವುದಷ್ಟೇ ಅಲ್ಲದೆ ಈ ಬಂಡವಾಳದ ಲಾಭದ ರೂಪದಲ್ಲಿನ ಚಲನೆಯಿಂದಾಗಿ ಈ ಹಿಂದುಳಿದ ದೇಶಗಳ ಪಾವತಿ ಸಲ್ಲಿಕೆ ಏನಾಗ್ತದೆ, ಅದರ ಮೇಲೆ ಪರಿಸ್ಥಿತಿಯ ಮೇಲೆ ಪ್ರತಿಕೂಲಕರವಾದಂತ ಪರಿಣಾಮವನ್ನ ಬೀರುವಂತ ಕೆಲಸವನ್ನ ಮಾಡ್ತದ. ಇದು ಇರುವಂತಹ ಎಷ್ಟನೇ ದೋಷವಾಗಿದೆ? 6ನೆಯ ಪ್ರಮುಖವಾದಂತ ದೋಷ ಆಗಿದೆ. 7th ಒನ್ ಯಾವ್ದು? ಆಂತರಿಕ ಹಸ್ತಕ್ಷೇಪವನ್ನ ಉಂಟು ಮಾಡ್ತದ. ಇದು ಇರುವಂತ 7ನೆಯ ದೋಷವಾಗಿದೆ. ಈ ಕಂಪನಿಗಳು ಅತಿಥಿಯ ದೇಶಗಳಲ್ಲಿನ ಈ ಬಹುರಾಷ್ಟ್ರೀಯ ಕಂಪನಿಗಳು ಅತಿಥಿಯ ದೇಶಗಳಲ್ಲಿನ ಆಂತರಿಕ ವ್ಯವಹಾರದಲ್ಲಿ ಹಸ್ತಕ್ಷೇಪ ನಡೆಸುವ ಸಾಧ್ಯತೆಗಳು ಇರುತ್ತವೆ. ಯಾಕಂತಂದ್ರ ಈ MNC ಕಂಪನಿಗಳು ಬಹಳ ಶ್ರೀಮಂತ ಕಂಪನಿಗಳಾಗಿರ್ತಾವು, ರಿಚ್ ಕಂಪನಿಗಳಾಗಿರ್ತಾವು. ಇಡೀ ಹತೋಟಿಯನ್ನ ಸಾಧಿಸುವಂತ ಒಂದು ಸಂಭವನ ಇರ್ತಾವ. ಅಂತ ಒಂದು ಕಂಪನಿಗಳು ಕೆಲವೊಂದು ಸಮಯದೊಳಗೆ ಏನ್ ಮಾಡ್ಬೋದು ಅಂತಂದ್ರ ಯಾವ ದೇಶದೊಳಗೆ ಬಂಡವಾಳವನ್ನು ಹೂಡಿಕೆ ಮಾಡ್ತಾವಲ್ಲ ಅಂತಹ ಅತಿಥಿ ದೇಶಗಳಲ್ಲಿನ ಆಂತರಿಕ ವ್ಯವಹಾರದ ಚಟುವಟಿಕೆಯಲ್ಲಿ ಹಸ್ತಕ್ಷೇಪ ನಡೆಸುವಂತ ಸಾಧ್ಯತೆಗಳು ಇರ್ತಾವ. ಅಷ್ಟೇ ಅಲ್ಲದೆ ಈ ರಾಜಕೀಯ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕನ್ನ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾವ. ಅತಿಥಿ ದೇಶಗಳಲ್ಲಿ ಈ ರಾಜಕೀಯ ಭ್ರಷ್ಟಾಚಾರ ಏನಿರುತ್ತಲ್ಲ ಆ ರಾಷ್ಟ್ರೀಯ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕನ್ನ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾವ. ಅಷ್ಟೇ ಅಲ್ಲದೆ ದೇಶದ ಆರ್ಥಿಕ ಮತ್ತು ರಾಜಕೀಯ ಧೋರಣೆಗಳನ್ನ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾರ್ಪಾಟನ್ನ ಮಾಡಿಸಿಕೊಳ್ಳುವಂತ ಶಕ್ತಿಯನ್ನು ಕೂಡ ಪಡ್ಕೋತಾವ. ಅಂದ್ರ ಅವು ಶ್ರೀಮಂತ ಕಂಪನಿ ಆಗಿರ್ತಾವ, ಅವಕ್ಕೆ ಯಾವುದೇ ಕಾರಣಕ್ಕೂ ಬಂಡವಾಳದ ಕೊರತೆ ಇರುವುದಿಲ್ಲ. ಸಿಕ್ಕಾಪಟ್ಟಿ ಬಂಡವಾಳವನ್ನ ಹೊಂದಿರ್ತಾವ, ಹಣಕಾಸನ್ನ ಹೊಂದಿರ್ತಾವ. ತಮ್ಮ ಒಂದು ಆರ್ಥಿಕ ಶಕ್ತಿಯಿಂದಾಗಿ ಏನ್ ಮಾಡ್ಬೋದು? ಆರ್ಥಿಕ ಮತ್ತು ರಾಜಕೀಯ ಧೋರಣೆಗಳನ್ನ ತಮಗೆ ಅನುಕೂಲವಾಗುವಂತೆ, ತಮ್ಮ ಕಂಪನಿಗಳಿಗೆ ಅನುಕೂಲವಾಗುವಂತೆ ಏನ್ ಮಾಡ್ಬೋದು? ಮಾರ್ಪಾಟು ಮಾಡಿಸಿಕೊಳ್ಳುವಂತ ಸಾಮರ್ಥ್ಯವನ್ನ ಈ ಬಹುರಾಷ್ಟ್ರೀಯ ಕಂಪನಿಗಳು ಹೊಂದಿರುತ್ತವೆ. ಹೀಗಾಗಿ ಇದು ಆಂತರಿಕವಾಗಿ ಹಸ್ತಕ್ಷೇಪವನ್ನ ಮಾಡುವುದರಿಂದ ಇದು ನಾವೇನ್ ಮಾಡ್ತೀವಿ? ಟೀಕೆಗೆ ಒಳಪಡಿಸುವಂತ ಕೆಲಸವನ್ನ ಮಾಡ್ತೀವಿ. ಇದು 7ನೆಯ ಟೀಕೆ ಆಗಿದೆ. 8 ಯಾವುದು? ಪ್ರಾದೇಶಿಕ ಅಸಮತೋಲನ, ರಿಜಿನಲ್ ಇಂಬ್ಯಾಲೆನ್ಸ್ ಅಂತೇಳಿ. ಇದಕ್ಕೆ ಸಂಬಂಧಪಟ್ಟಂಗೆ ನೋಡ್ರಿ, ಬಹುರಾಷ್ಟ್ರೀಯ ಕಂಪನಿಗಳು ಸಾಮಾನ್ಯವಾಗಿ ನಗರ ಪ್ರದೇಶಗಳಲ್ಲಿ ಮತ್ತು ಹೆಚ್ಚು ಮುಂದುವರೆದ ಮತ್ತು ಸೌಲಭ್ಯಗಳು ಲಭ್ಯವಿರುವ ಪ್ರದೇಶಗಳಲ್ಲಿ ಬಂಡವಾಳವನ್ನ ಹೂಡಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾವ. ಈ ಬಹುರಾಷ್ಟ್ರೀಯ ನಿಗಮಗಳನ್ನ ನಾವ್ ಎಲ್ಲಿ ಸ್ಥಾಪನೆ ಮಾಡ್ತೇವೆ ಅಂತಂದ್ರ ಸಾಮಾನ್ಯವಾಗಿ ನಗರ ಪ್ರದೇಶ ಅಥವಾ ಹೆಚ್ಚು ಮುಂದುವರೆದಂತ ಪ್ರದೇಶಗಳು, ತಮಗೆ ಬೇಕಾಗಿರುವಂತಹ ಸೌಲಭ್ಯಗಳು ಲಭ್ಯವಿರುವಂತಹ ಪ್ರದೇಶಗಳಲ್ಲಿ ಏನ್ ಮಾಡ್ತಾವ?
ಬಂಡವಾಳವನ್ನ ಹೂಡಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾವೆ. ಇಂಥ ಒಂದು ಸೀಮಿತವಾದಂತಹ ಪ್ರದೇಶದಲ್ಲಿ ಇವು ಬಂಡವಾಳವನ್ನ ಹೂಡಿಕೆ ಇದರಿಂದಾಗಿ ಹಿಂದುಳಿದ ದೇಶಗಳಲ್ಲಿನ ಪ್ರಾದೇಶಿಕ ಅಸಮತೋಲನ ಸಮಸ್ಯೆಯನ್ನ ನಿವಾರಣೆ ಮಾಡಲು ಈ ಬಹುರಾಷ್ಟ್ರೀಯ ಕಂಪನಿಗಳಿಂದ ಸಾಧ್ಯ ಆಗುವುದಿಲ್ಲ. ಇನ್ನು ಏನಾಗ್ತದೆ, ಈ ಪ್ರಾದೇಶಿಕ ಅಸಮತೋಲನ ಪ್ರಮಾಣ ಹೆಚ್ಚಳವಾಗುವಂತ ಸಾಧ್ಯತೆ ಇರ್ತದೆ. ಏಕೆಂದರೆ ಈ ಕಂಪನಿಗಳು ಏನ್ ಮಾಡ್ತಾವು, ಹಿಂದುಳಿದ ಪ್ರದೇಶಗಳಲ್ಲಿ ತಮ್ಮ ಒಂದು ಉದ್ಯಮಗಳನ್ನ ಸ್ಥಾಪಿಸುವ ಪ್ರಯತ್ನಕ್ಕೆ ಕೈಯನ್ನ ಹಾಕುವುದಿಲ್ಲ. ಅವು ಯಾಕೆ ಕೈ ಹಾಕ್ತಾವ್ರಿ? ಅವು ಆಲ್ಮೋಸ್ಟ್ ಬಂಡವಾಳವನ್ನು ಹೂಡಿಕೆ ಮಾಡೋದು ಲಾಭವನ್ನ ಗಳಿಸ್ಬೇಕಂತೇಳಿ ಬಂಡವಾಳವನ್ನು ಹೂಡಿಕೆ ಮಾಡ್ತಾವ. ಆ ಲಾಭವನ್ನ ಗಳಿಸ್ಬೇಕಂತೇಳಿ ಬಂಡವಾಳವನ್ನು ಹೂಡಿಕೆ ಮಾಡುವುದರಿಂದ ಅವು ತಮ್ಮ ಎಲ್ಲಿ ಅನುಕೂಲ ಆಗತ್ತಲ್ಲ ಅಲ್ಲಿ ತಮ್ಮ ಕಂಪನಿಗಳ ಸ್ಥಾಪನೆ ಮಾಡ್ತಾರೆ. ತಮ್ಮ ಅನುಕೂಲಕ್ಕೆ ಕಂಪನಿಗಳನ್ನ ಸ್ಥಾಪನೆ ಮಾಡುವುದರಿಂದ ಈ ಸ್ವದೇಶದಲ್ಲಿ ಅಥವಾ ಅತಿಥಿಯ ದೇಶದಲ್ಲಿ ಇರುವಂತಹ ಈ ಪ್ರಾದೇಶಿಕ ಅಸಮತೋಲನ ಪ್ರಮಾಣ ಕಡಿಮೆ ಆಗುವುದರ ಬದಲು ಇನ್ನೂ ಕೂಡ ಏನಾಗ್ತದೆ, ಹೆಚ್ಚಳ ಆಗ್ತದೆ. ಇದು ಇರುವಂತ 8ನೆಯ ಪ್ರಮುಖವಾದಂತ ದೋಷ ಆಗಿದೆ. ಇನ್ನು 9 ಯಾವುದು? ತೆರಿಗೆ ವಂಚನೆ. ಟ್ಯಾಕ್ಸ್ ಅನ್ನ ವಂಚನೆ ಮಾಡುವುದು ಈ ಬಹುರಾಷ್ಟ್ರ ನಿಗಮದ ಮತ್ತೊಂದು ಟೀಕೆಯಾಗಿದೆ. ಬಂಡವಾಳದ ಕೊರತೆಯನ್ನ ಅನುಭವಿಸಬೇಕಾಗುತ್ತದೆ. ಈ ಬಹುರಾಷ್ಟ್ರೀಯ ಕಂಪನಿಗಳು ತೆರಿಗೆಯನ್ನ ವಂಚನೆಯಂತಹ ಚಟುವಟಿಕೆಗಳಲ್ಲಿ ತೊಡಗುವ ಸಾಧ್ಯತೆಗಳು ಇರುತ್ತವೆ. ಇದರಿಂದಾಗಿ ಸರ್ಕಾರದ ಆದಾಯ ಕೋತ ಆಗುವುದಲ್ಲದೆ ಸರ್ಕಾರಗಳು ನಷ್ಟಕ್ಕೆ ಅನುಭವಿಸುವಂತ ಸಂಭವ ಇರ್ತದೆ. ಯಾಕಂತಂದ್ರ ಈ ಬಹುರಾಷ್ಟ್ರೀಯ ಕಂಪನಿಗಳು ಹೆಚ್ಚು ಬಲಿಷ್ಠವಾಗಿ ಬೆಳೆದ ನಂತರ ಆ ಅತಿಥಿಯ ದೇಶದಲ್ಲಿರುವಂತ ರಾಜಕೀಯ ಮತ್ತು ಸರ್ಕಾರವನ್ನ ತಮ್ಮ ಒಂದು ಗಮನಕ್ಕೆ ತೆಗೆದುಕೊಳ್ಳುವುದರ ಮೂಲಕ ಈ ಟ್ಯಾಕ್ಸ್ ಅನ್ನ ತುಂಬುವಲ್ಲಿ ವಂಚನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಭ್ರಷ್ಟಾಚಾರವನ್ನ ಮಾಡುವುದರ ಮೂಲಕ ವಂಚನೆ ಮಾಡ್ತಾರೆ. ಆ ವಂಚನೆ ಮಾಡುವುದರಿಂದ ನಮಗೇನಾಗ್ತದೆ, ನಮ್ಮ ದೇಶದ ಆದಾಯ ಕೂಡ ಕಡಿಮೆ ಆಗ್ತದೆ. ಆದಾಯ ಕೂಡ ಕಡಿಮೆ ಆಗುವುದಲ್ಲದೆ ಹೆಚ್ಚಿನ ಹಣ ಎಲ್ಲಿಗೆ ವರ್ಗಾವಣೆ ಆಗ್ತದೆ, ಆ ವಿದೇಶಗಳಿಗೆ ವರ್ಗಾವಣೆ ಆಗುವಂತ ಸಂಭವ ಇರ್ತದೆ. ಇದು ಇರುವಂತ ಎಷ್ಟನೇ ದೋಷವಾಗಿದೆ? 9ನೆಯ ದೋಷ ಆಗಿದೆ. ಇನ್ನು 10 ಯಾವುದು? ರಾಷ್ಟ್ರೀಕರಿಸುವಂತಿಲ್ಲ. ಇದು 10ನೆಯ ದೋಷವಾಗಿದೆ. ಬಹುರಾಷ್ಟ್ರೀಯ ಕಂಪನಿಗಳು ಅತಿಥಿಯ ದೇಶದ ಹಿತಕ್ಕೆ ಧಕ್ಕೆಯನ್ನ ತರುವಂತ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದರೂ ಸಹ ಅವುಗಳನ್ನ ರಾಷ್ಟ್ರೀಕರಿಸುವಂತಿಲ್ಲ. ನೋಡಿ, ಈ ಬಹುರಾಷ್ಟ್ರೀಯ ಕಂಪನಿಗಳು ಏನ್ ಮಾಡ್ತವೆ, ಅತಿಥಿಯ ದೇಶದ ಹಿತಕ್ಕೆ ಧಕ್ಕೆ ಆಗುವಂತ ಚಟುವಟಿಕೆಯಲ್ಲಿ ಭಾಗಿಯಾಗ್ತವೆ. ಅವು ಭಾಗಿ ಆಗಿದ್ದು ಕೂಡ ಅವುಗಳನ್ನ ರಾಷ್ಟ್ರೀಕರಿಸುವಂತಿಲ್ಲ. ಆಕಸ್ಮಿಕವಾಗಿ ಯಾವುದೇ ದೇಶದಲ್ಲಿ ಅವುಗಳನ್ನ ರಾಷ್ಟ್ರೀಕರಿಸುವ ಪ್ರಯತ್ನವೇನಾದರೂ ಮಾಡಿದರೆ ಅವುಗಳು ಅಂತಾರಾಷ್ಟ್ರೀಯ ಒತ್ತಡವನ್ನ ಏರಲು ಪ್ರಯತ್ನವನ್ನ ಮಾಡ್ತಾವೆ. ಹೀಗಾಗಿ ಇದಿರುವಂತ ಎಷ್ಟನೇ ದೋಷವಾಗಿದೆ? 10ನೆಯ ದೋಷ ಆಗಿದೆ. 11 ಉಪೇಕ್ಷೆಯ ಮನೋಭಾವನೆ. ಇದಿರುವಂತ 11ನೆಯ ಮತ್ತು ಕೊನೆಯ ದೋಷವಾಗಿದೆ. ಬೃಹತ್ ಪ್ರಮಾಣದ ಉತ್ಪಾದನೆಯು ಅನೇಕ ಅನಿಷ್ಟಗಳಿಗೆ ಕಾರಣ ಆಗ್ತದೆ. MNCಗಳು ಏನ್ ಮಾಡ್ತಾವ, ಅತಿ ಹೆಚ್ಚು ಲಾಭದ ಆಸೆಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಸ್ತುವನ್ನ ಉತ್ಪಾದನೆ ಮಾಡ್ತಾವ. ಇವು ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುವನ್ನ ಉತ್ಪಾದನೆ ಮಾಡುವುದರಿಂದ ಕೆಲವೊಂದು ಪರಿಣಾಮಗಳು ಅಥವಾ ಅನಿಷ್ಟಗಳು ಸಂಭವಿಸ್ತವೆ. ಅಂತಾವ್ ಯಾವಂತಂದ್ರ, ಉದಾಹರಣೆಗೆ ವಾಯು ಮಾಲಿನ್ಯ ಉಂಟಾಗಬಹುದು, ಶಬ್ದ ಮಾಲಿನ್ಯ ಮತ್ತು ಪರಿಸರ ವಿನಾಶ ಆಗಬಹುದು. ದೊಡ್ಡ ಪ್ರಮಾಣದಲ್ಲಿ ವಸ್ತುಗಳನ್ನ ಉತ್ಪಾದನೆ ಮಾಡಲು ಈ ಬಹುರಾಷ್ಟ್ರೀಯ ಕಂಪನಿಗಳು ಏನಾದ್ರು ಕೈ ಹಾಕಿದೆ ಅಂತಂದ್ರ ಅದರಿಂದ ನಮ್ಗೇನ್ ನಷ್ಟ ಆಗ್ತದೆ? ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಇನ್ನೊಂದನು ಮತ್ತೊಂದನು ಸಂಭವಿಸುವಂತ ಸನ್ನಿವೇಶ ಇರ್ತದ. ಇಂತಹ ಸಮಸ್ಯೆಗಳನ್ನ ಬಗೆಹರಿಸುವತ್ತ ಈ ಕಂಪನಿಗಳು ಗಮನವನ್ನ ನೀಡುವುದಿಲ್ಲ. ಈ ಕೇವಲ ಏನ್ ಮಾಡ್ತೇವೆ, ತಮ್ಮ ಗಮನವನ್ನ ತಮ್ಮ ವಸ್ತುವಿನ ಉತ್ಪಾದನೆ ಮೇಲೆ ಗಮನವನ್ನ ಕೊಡ್ತಾವ. ತಮ್ಮ ವಸ್ತುವನ್ನ ಉತ್ಪಾದನೆ ಮಾಡುವುದರಿಂದ ಪರಿಸರದ ಮೇಲೆ ಆಗುವಂತ ಹಾನಿಯ ಬಗ್ಗೆ ಈ ಬಹುರಾಷ್ಟ್ರೀಯ ಕಂಪನಿಗಳು ಯಾವುದೇ ಒಂದು ಗಮನವನ್ನ ಕೊಡುವುದಿಲ್ಲ. ಹೀಗಾಗಿ ಈ ಅತಿಥಿಯ ದೇಶಗಳ ಒಳಿತು ಈ ಕಂಪನಿಗಳಿಗೆ ಬೇಕಾಗಿಯೇ ಇರುವುದಿಲ್ಲ. ಅಂದ್ರ ಯಾವ ದೇಶದಲ್ಲಿ ಈ ಬಹುರಾಷ್ಟ್ರೀಯ ಕಂಪನಿಗಳು ಬಂಡವಾಳ ಹೂಡಿಕೆ ಮಾಡ್ತಾವಲ್ಲ, ಆ ಹೂಡಿಕೆ ಮಾಡಿದ ದೇಶದ ಒಳಿತು ಅಂದ್ರ ಅದರ ಅಭಿವೃದ್ಧಿ ಅದಕ್ಕೆ ಅತ್ಯವಶ್ಯಕವಾಗಿ ಕಂಡು ಬರುವುದಿಲ್ಲ. ಆ ಬಹುರಾಷ್ಟ್ರೀಯ ಕಂಪನಿಯ ತಲೆ ಒಳಗೆ ಇರುವುದು ನಾವು ಲಾಭವನ್ನ ಗಳಿಸಬೇಕು.
ಎಂಬ ಒಂದೇ ಉದ್ದೇಶ ಇರ್ತದೆ. ಹೀಗಾಗಿ ಅವರು ಅತಿಥಿಯ ದೇಶದ ಕ್ಷೇಮಾಭಿವೃದ್ಧಿಯ ಬಗ್ಗೆ ಯಾವುದೇ ಒಂದು ಗಮನವನ್ನ ಕೊಡುವುದಿಲ್ಲ. ಅವುಗಳು ಎಂತಹ ಅನೀತಿಯ ಚಟುವಟಿಕೆಗಳಲ್ಲಾದರೂ ತೊಡಗಿ ಲಾಭವನ್ನ ಗಳಿಸಲು ಮುಂದಾಗುತ್ತವೆ. ನೋಡಿ, ಅದ್ ಬೇಕಾದ ಪರಿಣಾಮ ಆಗ್ಲಿ, ಆ ಪರಿಣಾಮವನ್ನ ತಲೆ ಕೆಡಿಸಬಹುದೇ ಏನು ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟೆಲ್ಲ ಅನೀತಿಯ ಚಟುವಟಿಕೆಗಳನ್ನ ಬಳಸಿಕೊಂಡು ಅದರಲ್ಲಿ ತೊಡಗಿ ಲಾಭವನ್ನ ಗಳಿಸಲು ಏನಾಗ್ತಾ ಇವು ಮುಂದಾಗುತ್ತವೆ ಎಂಬುದು ಎಷ್ಟನೇ ದೋಷವಾಗಿದೆ? 11ನೆಯ ಪ್ರಮುಖವಂತ ದೋಷ ಆಗಿದೆ. ಇಲ್ಲಿ ನೋಡ್ರಿ, ಕೊನೆಗೆ ಉಪಸಂಹಾರದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹಂಚಿಕೊಳ್ಳೋಣ. ಇಷ್ಟೆಲ್ಲ ದೋಷಗಳು ಇದ್ದಾಗಲೂ ಬಹುರಾಷ್ಟ್ರೀಯ ಕಂಪನಿಗಳು ಕೇವಲ ಶೋಷಣೆಯ ಪ್ರತಿನಿಧಿಗಳ ಆಗದೆ ಅಭಿವೃದ್ಧಿಯ ಪ್ರತಿನಿಧಿಗಳ ಆಗಿಯೂ ಕಾಣಿಸಿಕೊಂಡಿವೆ. ನೋಡಿ, ನಾವಿಷ್ಟೆಲ್ಲಾ ದೋಷಗಳನ್ನ ಅಧ್ಯಯನ ಮಾಡಿದ್ರು ಕೂಡ ಈ ದೋಷಗಳ ಜೊತೆಗೆ ಅವು ಏನ್ ಮಾಡ್ಯಾವು? ಕೆಲವೊಂದು ಒಳ್ಳೆಯ ಪರಿಣಾಮಗಳನ್ನ ಒಳಗೊಂಡಿವೆ ಅಥವಾ ಅಭಿವೃದ್ಧಿಗೆ ತಮ್ಮದೇ ಅಂತ ಸಹಾಯವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದವು. ಅಂತಹ ಅನೇಕ ಉದ್ಯಮಗಳನ್ನ ಸ್ಥಾಪಿಸುವುದರ ಮೂಲಕ ಮತ್ತು ಉತ್ಪಾದನೆಯನ್ನ ಹೆಚ್ಚಳ ಮಾಡುವುದರ ಮೂಲಕ ನಿಯೋಗನೆ, ತಾಂತ್ರಿಕ ಸಹಾಯ, ಸಂಘಟನೆ ಮತ್ತು ಮಾರುಕಟ್ಟೆ ಕುಶಲತೆಗಳನ್ನ ಒದಗಿಸುವುದರ ಮೂಲಕ ಈ ಬಹುರಾಷ್ಟ್ರೀಯ ಕಂಪನಿಗಳು ಎಲ್ಲೇ ಡೆವಲಪ್ಮೆಂಟ್ ಆಗ್ಯಾವ ಅಂತಂದ್ರ ಸಿಂಗಾಪುರ್, ಹಾಂಕಾಂಗು, ತೈವಾನ, ಕೆನಡಾ ಈ ಮುಂತಾದ ದೇಶಗಳಲ್ಲಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಇವೆ ಮಾಡವು ಗಣನೀಯ ಪಾತ್ರವನ್ನ ವಹಿಸುವುದು ಕಂಡು ಬರ್ತದೆ. ಇಷ್ಟೆಲ್ಲಾ ದೋಷ ಇದ್ದು ಕೂಡ ಕೆಲವೊಂದು ದೇಶಗಳನ್ನ ನಾವು ಅಂಕಿಅಂಶವನ್ನ ಅಥವಾ ಕೆಲವೊಂದು ದೇಶಗಳನ್ನ ನಾವು ಅಧ್ಯಯನ ಮಾಡಿದಾಗ ಆ ದೇಶಗಳಲ್ಲಿ ಏನಾಗಿದೆ, ಈ ಬಹುರಾಷ್ಟ್ರೀಯ ಕಂಪನಿಗಳನ್ನ ಸ್ಥಾಪನೆ ಮಾಡಿದ್ದರಿಂದ ಆ ದೇಶಗಳು ಇನ್ನೂ ಏನಾಗ್ಯಾವು? ಬಹಳ ಉನ್ನತವಾಗಿ ಅಭಿವೃದ್ಧಿಯನ್ನ ಹೊಂದ್ಯಾವ. ಅಂತ ದೇಶಗಳ ಉದಾಹರಣೆ ಯಾವ ಅಂತಂದ್ರ ಸಿಂಗಾಪುರ್ ಆಗ್ಬೋದು, ಹಾಂಕಾಂಗ್ ಆಗ್ಬೋದು, ತೈವಾನ್ ಮತ್ತು ಕೆನಡಾ. ಇವು ಇನ್ನೂ ಏನಾಗ್ಯಾವು? ಹೆಚ್ಚಿನ ಪ್ರಮಾಣದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನ ಸಾಧ್ಯ. ಈ ಕಂಪನಿಗಳು ಅನೇಕ ಹಿಂದುಳಿದ ದೇಶಗಳಲ್ಲಿ ವಿವಿಧ ಬಗೆಯ ಉದ್ಯಮಗಳನ್ನ ಸ್ಥಾಪಿಸಿ ಉತ್ಪಾದನೆಯನ್ನ ಹೆಚ್ಚಿಸಿವೆ. ಅವು ಡೆವಲಪ್ಮೆಂಟ್ ಆಗ್ಯಾವು ಮತ್ತು ವಿವಿಧ ದೇಶಗಳಲ್ಲಿ ಬಂಡವಾಳವನ್ನ ಹೂಡಿಕೆ ಮಾಡುವುದರ ಮೂಲಕ ಆ ವಿವಿಧ ದೇಶಗಳ ಉದ್ಯಮವನ್ನ ಅಥವಾ ಆ ದೇಶಗಳ ಅಭಿವೃದ್ಧಿಗೆ ಉತ್ಪಾದನೆಯನ್ನ ಹೆಚ್ಚಿಸುವಂತ ಕೆಲಸವನ್ನು ಕೂಡ ಮಾಡ್ಯಾವ. ಅದಾದ್ಮೇಲೆ ಇಲ್ಲಿ ನೋಡ್ರಿ, ಮುಂಬರುವ ದಿನಗಳಲ್ಲಿ ಅಂದ್ರೆ ಇನ್ನೇನು ಆಧುನಿಕ ದಿನ ಬರುತ್ತಲ್ಲ, ಈಗಾಗಲೇ ಚಲೋ ಆಗೈತಿ, ಇನ್ನೂ ಮುಂಬರುವ ದಿನಗಳಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಹೆಚ್ಚಿನ ಪುರಸ್ಕಾರ ಮತ್ತು ಮಹತ್ವ ದೊರೆಯುವ ಸಾಧ್ಯತೆಗಳು ಇವೆ. ಯಾಕಂದ್ರ ಅವು ಅತ್ಯಾಧುನಿಕ ತಂತ್ರಜ್ಞಾನವನ್ನ, ದೊಡ್ಡ ಪ್ರಮಾಣದ ಬಂಡವಾಳವನ್ನ ಹೊಂದಿದ್ದರಿಂದ ಎಲ್ಲಾ ದೇಶಗಳು ಅಭಿವೃದ್ಧಿಗೆ ಗಮನವನ್ನ ಕೊಡುವುದರಿಂದ ಮುಂಬರುವ ದಿನಮಾನಗಳಲ್ಲಿ ಯಾವುದಕ್ಕೆ ಒಂದು ಮಹತ್ವ ಹೆಚ್ಚಳವಾಗ್ತದ, ಈ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಮಹತ್ವ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ಹಿಂದುಳಿದ ದೇಶಗಳು ತಮ್ಮ ಆರ್ಥಿಕ ವ್ಯವಸ್ಥೆಗಳನ್ನ ಉದಾರೀಕರಣಗೊಳಿಸುತ್ತಿವೆ. ನಾವ ಏನ್ ಮಾಡಿದ್ವಿ 1991 ಉದಾರೀಕರಣ ಮಾಡಿ ನಮ್ಮಂಗ ಏನ್ ಮಾಡಕತ್ತಾಗಂತಂದ್ರ ಜಗತ್ತೊಳಗೆ ಯಾವ ಹಿಂದುಳಿದ ದೇಶ ಅದಾವಲ್ಲ ಆ ಎಲ್ಲಾ ಹಿಂದುಳಿದ ದೇಶಗಳು ತಮ್ಮ ಆರ್ಥಿಕ ವ್ಯವಸ್ಥೆನ ಉದಾರೀಕರಣಗೊಳಿಸುವಂತ ಗಮನವನ್ನ ಕೊಡಕತ್ತಾವ. ಹೀಗಾಗಿ ಈ ಬಹುರಾಷ್ಟ್ರೀಯ ಕಂಪನಿಗಳ ಉತ್ಪಾದನೆಯನ್ನ ಈ ದೇಶಗಳು ಎದುರು ನೋಡುತ್ತಿವೆ. ಅಂತ ದೇಶಗಳಿಗೆ ಈ ಬಹುರಾಷ್ಟ್ರೀಯ ಕಂಪನಿಗಳ ಅವಶ್ಯಕತೆ ಬಹಳ ಹೆಚ್ಚಳವಾಗಿ ಕಂಡು ಬರುತ್ತವೆ. ಜಗತ್ತಿನ 70ಕ್ಕಿಂತಲೂ ಹೆಚ್ಚಿನ ದೇಶಗಳು ಖಾಸಗೀಕರಣದ ಕಾರ್ಯದಲ್ಲಿ ತೊಡಗಿದ್ದು ಇದು ವಿದೇಶಿ ಬಂಡವಾಳದ ಹೂಡಿಕೆಗೆ ಹೆಚ್ಚು ಅವಕಾಶವನ್ನ ಕಲ್ಪಿಸುತ್ತಿದೆ. ಜಗತ್ತೊಳಗಿರುವಂತ 70ಕ್ಕಿಂತಲೂ ಹೆಚ್ಚಿನ ದೇಶಗಳು ಯಾವುದಕ್ಕೆ ಜಾಸ್ತಿ ಒತ್ತು ಕೊಡಕತ್ತಾವ ಅಂತಂದ್ರ ಈ ಖಾಸಗೀಕರಣಕ್ಕೆ ಹೆಚ್ಚು ಒತ್ತುವನ್ನ ಕೊಡುವುದರಿಂದ ಇವೇ ಮಾಡಕತ್ತಾವ ವಿದೇಶಿ ಬಂಡವಾಳದ ಹೂಡಿಕೆಗೆ ಹೆಚ್ಚು ಅವಕಾಶವನ್ನ ಕಲ್ಪಿಸಲು ಅವಕಾಶವನ್ನ ಮಾಡಿ ಕೊಡಕತ್ತಾವ. ಅಷ್ಟೇ ಅಲ್ಲದೆ ಈ ಸಮಾಜವಾದಿ ದೇಶಗಳು ಸಹ ಬಹುರಾಷ್ಟ್ರೀಯ ಕಂಪನಿಗಳಿಗೆ ತಮ್ಮ ಸ್ವಾಗತವನ್ನ ನೀಡಲು ಮುಂದಾಗುತ್ತಿವೆ. ಏನು ಕೆಲವು ಸಮಾಜವಾದ ದೇಶಗಳು ಏನ್ ಬರ್ತಾವಲ್ಲ ಅಂತ ದೇಶಗಳು ಕೂಡ ನೀವು ಬಂದು ನಮ್ಮ ದೇಶದಲ್ಲಿ ಕಂಪನಿಯನ್ನ ಸ್ಥಾಪನೆ ಮಾಡ್ಕೋಬೇಕು ಅಥವಾ ಈ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಸ್ವಾಗತವನ್ನ ಮಾಡ್ಬೇಕಂತೇಳಿ ಅವು ಕೂಡ ಏನಾಗ್ಯಾವ ಅಪೇಕ್ಷಣೆಯನ್ನ ಮಾಡುವಂತ ಕೆಲಸ ಆಗ್ತಾ ಇದೆ. ಇದಾದ್ಮೇಲೆ
ಕೆಲವೊಂದು ಪ್ರಾದೇಶಿಕ ಆರ್ಥಿಕ ಕೂಟಗಳಿದಾವಲ್ಲ, ಆ ಕೂಟಗಳು ತೀವ್ರವಾಗಿ ಬೆಳೆಯುತ್ತಿರುವ ಮತ್ತು ಬದಲಾಗುತ್ತಿರುವ ತಂತ್ರಜ್ಞಾನ, ಖಾಸಗಿ ರಂಗಕ್ಕೆ ಹೆಚ್ಚುತ್ತಿರುವ ಪ್ರಾಮುಖ್ಯತೆ, ಮಾರುಕಟ್ಟೆ ವ್ಯವಸ್ಥೆಗಳ ಉಗಮ, ಉದ್ಯಮ ಮತ್ತು ಕೈಗಾರಿಕೆಗಳ ಹೆಚ್ಚು ಜಾಗತೀಕರಣ, ಸೇವೆಗಳ ವಲಯದ ಪ್ರಾಧಾನ್ಯತೆ ಈ ಇತ್ಯಾದಿಗಳು ಈ ಬಹುರಾಷ್ಟ್ರೀಯ ಕಂಪನಿಗಳ ಪ್ರಾಬಲ್ಯ ಮತ್ತು ಪ್ರಾಮುಖ್ಯತೆಯನ್ನ ದಿನೇ ದಿನೇ ಹೆಚ್ಚಿಸುವಂತ ಕೆಲಸವನ್ನ ಮಾಡಕತ್ತಾವ. ಏನೋ ಪ್ರಾದೇಶಿಕ ಆರ್ಥಿಕ ಒಕ್ಕೂಟ, ಬೆಳೆಯುತ್ತಿರುವಂತಹ ಜನಸಂಖ್ಯೆ, ಬದಲಾಗುತ್ತಿರುವ ತಂತ್ರಜ್ಞಾನ, ಖಾಸಗಿ ರಂಗಕ್ಕೆ ಹೆಚ್ಚುತ್ತಿರುವ ಪ್ರಾಮುಖ್ಯತೆ, ಮಾರುಕಟ್ಟೆ ವ್ಯವಸ್ಥೆಗಳ ಉಗಮ, ಉದ್ಯಮ ಮತ್ತು ಕೈಗಾರಿಕೆಗಳು ಹೆಚ್ಚು ಜಾಗತೀಕರಣ, ಎಲ್ಲ ಒಂದು ಅಂಶಗಳಿಂದಾಗಿ ಯಾವುದಕ್ಕೆ ಪ್ರಾಮುಖ್ಯತೆ ಹೆಚ್ಚಳವಾಗ್ತಾ ಇದೆ? ಈ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಪ್ರಾಮುಖ್ಯತೆ ಹೆಚ್ಚಳ ಆಗ್ತಾ ಇದೆ. ಮುಂಬರುವ ಶತಮಾನಗಳಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಎಲ್ಲಿಲ್ಲದ ಪ್ರಾಮುಖ್ಯತೆಯನ್ನ ಪಡೆಯುವ ಸಾಧ್ಯತೆಗಳು ಇದಾವಂತ. ಅದು ಅಲ್ಲದೆ ಒಂದು ಕಾಲದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಮುಂದುವರೆದ ದೇಶಗಳ ಸ್ವತ್ತಾಗಿದ್ದವು. ಆದರೆ ಈಗ ಕಾಲ ಬದಲಾಗಿದ್ದು ಅನೇಕ ಹಿಂದುಳಿದ ದೇಶಗಳು ಕೂಡ ಈ ಕ್ಷೇತ್ರವನ್ನ ಪ್ರವೇಶ ಮಾಡುವಂತ ಕೆಲಸವನ್ನ ಮಾಡುತ್ತಿದ್ದಾವೆ. ಅಂದ್ರೆ ಕಾಲ ಬದಲಾಗಿದೆ, ಇನ್ನೂ ಕೂಡ ಬದಲಾಗ್ತದೆ. ಅದಕ್ಕೆ ನಾವು ಏನ್ ಮಾಡ್ಬೇಕು? ಅತಿ ಹೆಚ್ಚು ಜಾಗತೀಕರಣ, ಉದಾಹರಣೀಕರಣ ಮತ್ತು ಖಾಸಗೀಕರಣಕ್ಕೆ ಒತ್ತನ್ನ ಕೊಡುವುದರ ಮೂಲಕ ದೇಶವನ್ನ ಅಭಿವೃದ್ಧಿಗೊಳಿಸಬೇಕಾಗ್ತದೆ. ಇಷ್ಟು ಹೇಳಿ ಈ ಬಹುರಾಷ್ಟ್ರೀಯ ನಿಗಮದ ದೋಷಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಹಂಚಿಕೊಂಡಿದ್ದೇನೆ. ಇಲ್ಲಿಗೆ ತರಗತಿಯನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.